ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅನ್ನೋದು ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿದೆ ಅಂತ ಹೇಳುತ್ತೆ. ತುಂಬ ಚೆನ್ನಾಗಿದೆ. ಒಂದು, ಕುಜ 11ನೇ ಮನೆಯಿದ್ದಾನೆ, ಅದು ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಕುಜ 11ನೇ ಮನೆಯದು ತುಂಬ ಬ್ಯೂಟಿಫುಲ್, ತುಂಬ ದೊಡ್ಡ ಸಕ್ಸಸ್, ತುಂಬ ಊಹೆ ಮಾಡೋದಕ್ಕಾಗದಷ್ಟು ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ತುಂಬ ದೊಡ್ಡ ಸಕ್ಸಸ್ಸು. ಕುಜ 11ನೇ ಮನೆಯದು ವಿಪರೀತ ರಾಜಯೋಗದ ಒಂದು ಫಲವನ್ನು ಫಸ್ಟ್ ಕೊಟ್ಬಿಡ್ತಾನೆ. ರಾಹು 4ನೇ ಮನೆಯಲ್ಲಿರ್ತಾನೆ. 4ನೇ ಮನೆಯಲ್ಲಿ ನಿಮ್ಮ ರಾಶಿಯಿಂದ ಒಂದು ಒಳ್ಳೆ ಯೋಗವನ್ನು ಕೊಡ್ತಾನೆ. 5ನೇ ಮನೆ ಅಧಿಪತಿ, 4ನೇ ಮನೆ ಅಧಿಪತಿ 5ನೇ ಮನೆಯಿಂದ ಅದೊಂದು ಒಳ್ಳೆ ಯೋಗ. ಶನಿ 5ನೇ ಮನೆಯಿಂದ ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ನಿಮ್ಗೆ ಏನೆಲ್ಲ ಕೊಡ್ತಾನಪ್ಪ ಅಂದರೆ, ಒಂದು, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬೇರೆ ಊರಿಗೆ ಹೋಗೋಂಥ ಪ್ಲಾನನ್ನು ಮಾಡ್ತಿರ್ಬೋದು, ಇಲ್ಲ ಬೇರೆ ಬುಕ್ ಓದ್ಬೋದು, ಇಲ್ಲ ನಿಮ್ಮ ಮಕ್ಕಳು ಬೇರೆಯವ್ರ ಮೇಲೆ ಕುತ್ಕೊಂಡು ಓದ್ಬೋದು. ಅದು ಕೂಡ ನಿಮ್ಮ ಮಕ್ಳಿಗೆ ತಲೆಗೆ ಹೋಗುತ್ತೆ. ದುಡ್ಡಿದ್ದನ್ನು ಬೇರೆ ದೇಶಕ್ಕೆ ಹೋಗ್ತಾನೆ, ಇಲ್ಲದನ್ನು ಏನು ಮಾಡೋಕ್ಕತ್ತೆ, ಬೇರೆಯವ್ರ ಮೇಲೆ ಓದಿದ್ರೆ ಒಳ್ಳೆ ವಿದ್ಯೆ ಬರುತ್ತೆ. ನಿಮ್ಗೆ ಇಲ್ಲೇನಾಗುತ್ತೆ, ಕುಟುಂಬ ಸ್ಥಾನಾಧಿಪತಿ ಅಷ್ಟಮಕ್ಕೆ ಹೋಗಿರ್ಬೋದು. ಆದರೆ ಒಂದು ಬೆನಿಫಿಟ್ ಏನಪ್ಪ ಅಂದರೆ, ಅಷ್ಟಮದಲ್ಲಿ ಹೋದ್ರೂ ಕೂಡ ಗುರು ನಿಮ್ಮ ರಾಶಿ ನೋಡ್ತಾನೆ. ಅದು ವಿಪರೀತ ರಾಜಯೋಗನ ಕೊಡ್ತಾನೆ. 8ನಲ್ಲಿದ್ರೂ ಕೂಡ 2ನೇ ಮನೆ ನೋಡ್ತಾನೆ. ನಿಮ್ಮ ರಾಶಿಗೆ 2ನೇ ಮನೆ ನೋಡ್ತಾನೆ. ಅದು ಭಾಳ ಬೆನಿಫಿಟ್. 8ನೇ ಮನೆಯಿರೋದು 8ನೇ ಮನೆಯಿದ್ದು 2ನೇ ಮನೆ ನೋಡೋದು ಅಪಾರವಾದ ಸಕಲ ಸಂಪತ್ತು ಐಶ್ವರ್ಯದ ಕೊಡ್ತಾನೆ. ಮುಟ್ಟಿದ್ದಿಲ್ಲ ರಾಜಯೋಗವನ್ನು ಕೊಡ್ತಾನೆ. ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಭಾಳ ವೈಬ್ರೇಷನ್, ತುಂಬ ನೀವು ಊಹೆ ಮಾಡೋಕ್ಕೆ ಸಾಧ್ಯ ಇರಲ್ಲ. ಬುಧ ಮತ್ತು ಶುಕ್ರ ನಿಮಗೆ ಈ ವಾರ ಬಹಳ ರಾಜಯೋಗವನ್ನು 9ನೇ ಮನೆಯಲ್ಲಿ ಬುಧ ಶುಕ್ರನು ಕೊಡ್ತಾನೆ. 10ನೇ ಮನೆಯಲ್ಲಿ ಭಾಳ ವಿಶೇಷವಾಗಿ ಕುಜ ಕೇತುನು ಕೊಡ್ತಾನೆ. ನೀವು ಈ ವಾರ ನೀವು ಯೂಸ್ ಮಾಡ್ಬೇಕಂತ ಲಕ್ಕಿ ನಂಬರ್ಸ್ ಯಾವುದಪ್ಪ ಅಂದರೆ, ಡೇಟ್ 1, 10, 19 ತುಂಬ ರಾಜಯೋಗನ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಊಹೆ ಮಾಡೋಕ್ಕಾಗಲ್ಲ. 4, 13, 22, 31 ತುಂಬ ಮುಟ್ಟಿದ್ದೆಲ್ಲ ಚಿನ್ನ. 5, 14, 23 ರಾಜಯೋಗದ ನಂಬರ್ಸು. 3, 12, 21, 30 ಅವಾಯ್ಡ್ ಮಾಡಿ. ನಿಮ್ಮ ಲೈಫಲ್ಲಿ ನಿಮ್ಮ ರಾಶಿಯವರು 3, 12, 21, 30 ಅವಾಯ್ಡ್ ಮಾಡಿ. ನಿಮ್ಮ ಬ್ಯೂಟಿಫುಲ್ ನಂಬರ್ಸ್ ಸರಿ 9, 18, 27 ನಿಮ್ಮ ಲಕ್ಕಿ ನಂಬರ್ ಆಗುತ್ತೆ. 9, 18, 27 ಅಪಾರವಾದ ಸಕಲ ಸಂಪತ್ತೈಶ್ವರ್ಯನ ಕೊಡ್ತಾನೆ. ವೃಶ್ಚಿಕ ರಾಶಿಯವರಿಗೆ ಈ ನಂಬರ್ಸ್ ತುಂಬ ರಾಜಯೋಗನ ಕೊಡ್ತಾನೆ. ಈ ನಂಬರ್ಸ್ ಜೊತೆಗೆ ಏನಾದ್ರು ನೀವು ಒಂದು ಭಾಳ ವಿಶೇಷವಾಗಿ ಒಂದು ಅವಳವನ್ನು ಹಾಕೋದು, ಮತ್ತು ನೀಲವನ್ನು ಹಾಕೋದು, ಅದ್ರ ಜೊತೆಗೆ ಗೋಮೇದಿಕ್ ಹಾಕೋದು, ವೈಡೂರಿ ಹಾಕೋದು, ರೂಬಿ ಹಾಕೋದು, ಪಚ್ಚೆ, ಇದೆಲ್ಲ ನಿಮ್ಮ ಸಖತ್ ರಾಜಯೋಗನ ಕೊಡ್ತಾನೆ. ಅದರಲ್ಲೂ ಕೂಡ ನಿಮ್ಮ ಲೈಫಲ್ಲಿ ಕುಜಗ್ರಹ ಒಂದು ಅವಳವನ್ನು ಹಾಕೋದ್ರಿಂದ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ತುಂಬ ಸಾಕಷ್ಟು ಜನ ನೀವು ಅವಳವನ್ನು ಹಾಕಿ ನಿಮ್ಮ ಲೈಫಲ್ಲಿ ತುಂಬ ಲಕ್ಕನ ತಂದು ಕೊಡುತ್ತೆ. ಅಪಾರವಾದ ಯೋಗವನ್ನು ಕೊಡುತ್ತೆ. ಒಂದು, ವೃಶ್ಚಿಕ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತೇವೆ. ತುಂಬ ದೊಡ್ಡ ಸಕ್ಸಸ್ ಈ ವಾರದಲ್ಲಿ. ಈ ವಾರ ನಿಮಗೆ ತುಂಬ ಚೆನ್ನಾಗಿ ಆಗ್ತದೆ ಅಂದರೆ, ಒಂದು, ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿ ಅಭಿಷೇಕ ಮಾಡಿಸಿ. ನಿಮ್ಮ ಲೈಫಲ್ಲಿ ನಿಮ್ಮ ಊರಲ್ಲಿ ನಿಮ್ಮ ಮನೇಲಿ ಎಲ್ಲಿರುತ್ತೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಜಾಸ್ತಿ ಹೋಗಿ ನಾಗರಕಲ್ಲಿಗೆ ಹಾಲಾಕಿ ಶನೇಶ್ವರನ ಆರಾಧನೆ ಮಾಡಿ, ಬುಧ ಗ್ರಹನ ಪ್ರಾರ್ಥನೆ ಮಾಡಿ ನಿಮ್ಮ ಲೈಫಲ್ಲಿ ಟಾಪಲ್ಲಿ ಇರ್ತೀರ. ಬುಧನಿಗೂ ನಿಮಗೂ ಸಖತ್ತಲ ಸಂಪತ್ತು ಐಶ್ವರ್ಯವನ್ನು ಕೊಡೋದ್ರಿಂದ ನೀವು ಬುಧ ಈ ವಾರ ಚೆನ್ನಾಗಿ ಕೊಡ್ತವನೆ. ಶುಕ್ರ ಗ್ರಹನೂ ಕೂಡ ತುಂಬ ಲಾಭವನ್ನು ಕೊಡ್ತವನೆ. ನಿಮ್ಮ ಲೈಫಲ್ಲೇ ಊಹೆ ಮಾಡೋಕ್ಕೆ ಸಾಧ್ಯ ಇರಲ್ಲ ಅಂಥ ಒಂದು ದೊಡ್ಡ ಯೋಗವನ್ನು ವೃಶ್ಚಿಕ ರಾಶಿಗೆ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ. ನೀವು ಬರ್ದಿಟ್ಟು ಕೇಳಿ. ಕಾಸ್ಟ್ಯೂಮ್ಸ್ ಅಂತ ಬಂದಾಗ ರೆಡ್ ಕಲರು ಯೂಸ್ ಮಾಡಿ, ವೈಟ್ ಬ್ಲೂ ಯೂಸ್ ಮಾಡಿ, ಆರೆಂಜ್ ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀರ. ಒಳ್ಳೆಯದಾಗಲಿ. ಇದೆಲ್ಲ ನಿಮಗೆ 12 ರಾಶಿ ಫಲವನ್ನು ಹೇಳಿದ್ದೀನಿ. ನಿಮ್ಗೆ ಇದೆಲ್ಲ ಪರಿಹಾರ ಬೇಕು ಅಂದರೆ ನಮ್ಮಲ್ಲಿ ಸಿಗುವಂಥ ಸ್ಟೋನನ್ನು ಅತಿ ಹೆಚ್ಚು ಪರಿಹಾರ ಒಂದು ಮಾಟ ಮಂತ್ರ ವಾಮಾಚಾರ ಆಗಿರುತ್ತೆ. ನಿಮ್ಮ ಮಕ್ಕಳು ಓದೋಕ್ಕೆ ತೊಂದರೆ ಆಗ್ತಿರುತ್ತೆ. ಇದನ್ನೆಲ್ಲವೂ ಕೂಡ ಓದಬೇಕು. ಮನೆಯಲ್ಲಿ ದುಡ್ಡು ನಿಲ್ಲಬೇಕು, ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗಬೇಕು. ಇವಕ್ಕೆಲ್ಲ ಸ್ಟೋನ್ಸ್ಗಳನ್ನ ಕೊಡೋದ್ರಿಂದ ನೀವು ಸ್ಟೋನ್ ಅತಿ ಹೆಚ್ಚು ಯೂಸ್ ಮಾಡಿ. ಅದು ಬ್ಯಾಸ್ಲೆಟ್ ಆಗಿರ್ಬೋದು, ಕೈ ಸ್ಟೋನ್ಸ್ ಆಗಿರ್ಬೋದು, ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನಿಮ್ಮ ಲೈಫಲ್ಲಿ ಸಾಕಷ್ಟು ತೊಂದರೆಯನ್ನು, ಎಷ್ಟೇ ಕಷ್ಟ ಮನುಷ್ಯನಿಗೆ ಬದಲೇ ಮಾರಕ್ಕೆ ಬರಲ್ಲ. ಇದು ಕೆಲವು ಪರಿಹಾರ. ಸ್ಟೋನ್ಸನ್ನ ಅತಿ ಹೆಚ್ಚು ನೀವು ಯೂಸ್ ಮಾಡಬೇಕು. ಸ್ಟೋನ್ ಅತಿ ಹೆಚ್ಚು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಲಕ್ಕನ್ನು ಕೊಡುತ್ತೆ. ಮುಂಚೆ ಇವಾಗಲೂ ಲಾಟ್ ಆಫ್ ಡಿಪೆಂಡ್ಸ್ ಇದೆ. ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಸ್ಟೋನಲ್ಲಿರೋ ತಾಕತ್ತೇ ಬೇರೆ, ಸ್ಟೋನಿಗಿರೋ ವೈಬ್ರೇಷನ್ನೇ ಬೇರೆ. ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿದಷ್ಟು ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ಓದೋಕ್ಕೆ ಒಂದು ಗ್ರಹ, ಹೆಲ್ತಿಗೆ ಒಂದು ಗ್ರಹ, ಫೈನಾನ್ಸಿಗೆ ಒಂದು ಸಂಬಂಧಪಟ್ಟಂಥ ಗ್ರಹಗಳು ಇರ್ತವೆ. ಅವನ್ನ ಪಾಲ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಆ ಸ್ಟೋನ್ನ ಯೂಸ್ ಮಾಡೋಕ್ಕೆ ನಿಮಗೆ ಯಾರಿಗೆಲ್ಲ ಸ್ಟೋನ್ ಬೇಕು ಅನ್ನೋರೆಲ್ಲ ಕೂಡ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ
ನಮ್ಮ ಸಂಸ್ಥೆಗೆ ಫೋನ್ ಮಾಡಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಸ್ಟೋನಿಗಿರೋ ತಾಕತ್ತು, ಸ್ಟೋನಿಗಿರೋ ಯೋಗ, ಸ್ಟೋನ್ಗಿರೋಂಥ ಒಂದು ವೈಬ್ರೇಷನ್ನು, ದೇವರು ನಿಮ್ಮನ್ನು ನವಗ್ರಹಗಳು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದು ನನ್ನ ಬ್ರಹ್ಮ ನನ್ನ ಭದ್ರ ಕಡೆ 9 ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹೇಳಿದ ಮಾತೆಲ್ಲ ನಿಜ ಆಗಲಿ ಅಂತ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ, ಒಳ್ಳೆಯದಾಗಲಿ.